ಪ್ರೇಮಮೂರ್ತಿ ಅವರ ಬಹುಶಃ ಒಂದು ಕಡೆ ಜಿ ಬಿ ಎ ತೆಗೆದುಕೊಂಡಂಥ ಈ ನಿರ್ಧಾರ ನಿಮಗೇನು ಅನಿಸುತ್ತೆ? ಯಾಕಂದರೆ ಫುಟ್ಪಾತ್ ತೆರವು ಮಾಡಬೇಕು, ಕರೆಕ್ಟ್, ಒಂದು ಕಡೆ ಆ ಒಂದು ನಿರ್ಧಾರ ಏನೋ ಸರಿ ಇದೆ ಅಂತ ನಾವು ಅಂದ್ಕೊಂಡ್ರು ಕೂಡ ಬೀದಿ ಬದಿ ವ್ಯಾಪಾರಿಗಳ ಬದುಕಿನ ಪ್ರಶ್ನೆ ಎಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸೊ ಇಲ್ಲಿ ಇದೊಂದು ರೀತಿಯಲ್ಲಿ ಎರಡೂ ಕೂಡ ಇಂಪಾರ್ಟೆಂಟೇ. ಜಿ ಬಿ ಎ ಆದೇಶವನ್ನು ನಾವು ಪಾಲನೆ ಮಾಡಬೇಕು ಅಂತಂದರೆ ಫುಟ್ಪಾತಲ್ಲಿದ್ದವರು ಪಾಪ ಅವ್ರ ಬದುಕೇನು ಈಗ ಹೇಗೋ ಅವ್ರ ಜೀವನ ಸಾಗ್ತಾ ಇತ್ತು, ಮುಂದೇನು ಅನ್ನುವಂಥ ಯಕ್ಷ ಪ್ರಶ್ನೆ ಕೂಡ ಕಾಡುತ್ತೆ. ಸೊ ತಾವು ಫಸ್ಟ್ ರಿಯಾಕ್ಷನ್ ಏನು ಕೊಡ್ತೀರಿ? ಇದು ಒಂದು ಕಡೆಯಿಂದ ಇದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ. ಇದು ತೆರವು ಮಾಡೋದು ಒಳ್ಳೆ ಬೆಳವಣಿಗೆ. ಯಾಕಂದರೆ ಭಾಳಷ್ಟು ಇದರಿಂದ ಅನಾನುಕೂಲವಾಗ್ತಾ ಇದೆ. ಅದರಲ್ಲೂ ಈ ನಡುವೆ ಅಂತೂ ಈಗ ಒಂದು ವರ್ಷದ 2 ವರ್ಷದಿಂದ ಈಚೆಗಂತೂ ಸಿಕ್ಕಾಪಟ್ಟೆ ಬೀದಿ ಬದಿ ವ್ಯಾಪಾರಿಗಳು ಸಿಕ್ಕಾಪಟ್ಟೆ ಆಗಿ ಅದು ಒಂದು ಏನಂತಾರೆ ಅಣಬೆ ಥರ ಅದು ಬೆಳ್ಕೊಂಡು ಹೋಗ್ತಾ ಇದೆ. ಒಂದು ಕಡೆಯಿಂದ ಒಳ್ಳೆಯದು, ಅವ್ರಿಗೆ ಒಂದು ಜೀವನಕ್ಕೆ ಒಂದು ಮಾರ್ಗ ಆಗುತ್ತೆ. ಆದರೆ ಅದರಿಂದ ಅನಾಹುತಗಳೇ ಜಾಸ್ತಿ ಆಗುತ್ತೆ. ಸಾಕಷ್ಟು ಅನಾನುಕೂಲತೆ, ಸಾರ್ವಜನಿಕರಿಗೆ ತೊಂದರೆ. ಇದರಿಂದ ಸಾರ್ವಜನಿಕರು ಹೋಗಿ ತಿಂತಾರೆ, ಕರೆಕ್ಟು ತಿಂತಾರೆ, ಒಳ್ಳೊಳ್ಳೆ ರುಚಿಯಾಗಿ ಸಿಗುತ್ತೆ ತಿಂಡಿಗಳು, ಇಲ್ಲ ಅಂತನಲ್ಲ. ಆದರೆ ಈ ಜಿ ಬಿ ಎ ತೊಗೊಂಡಿರೋ ನಿರ್ಧಾರಕ್ಕೆ ನಾವು ಒಂದು ಕಡೆಯಿಂದ ತಲೆ ಬಾಗಲೇಬೇಕು. ಒಂದು ಕಡೆ ಇವ್ರಿಗೆ ಅನ್ಯಾಯ ಆಗಿದೆ ಅಂತ ನಾವೇನಾದ್ರು ವಾದ ಮಾಡೋಕ್ಕೆ ಹೋದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಪರ್ಯಾಯ ವ್ಯವಸ್ಥೆ ಮಾಡದೆ ನೀವು ಇವತ್ತು ತೆಗೆದುಬಿಡಿ, ನಾಳೆ 1ನೇ ತಾರೀಕಿಗೆ ನಿಮಗೆ ಡೆಡ್ಲೈನ್ ಇದೆ, ನೀವು ತೆಗೆದ ಮೇಲೆ ನಾವು ದಂಡ ವಿಧಿಸ್ತೀವಿ, ನೀವು ತೆಗಿಲಿಲ್ಲ ಅಂತಂದರೆ ಅಂತ ಅನ್ನೋದು ಅದು ಸರಿಯಲ್ಲ. ಅವ್ರಿಗೆ ದಂಡ ವಿಧಿಸಲೂಬಾರ್ದು. ಅವ್ರಿಗೆ ಟೈಮ್ ಕೊಟ್ಟಾಗಿದೆ. ಮೊದಲೇ ಹೇಳಿದ್ದಾರೆ, ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲನೂ, ಅವ್ರಿಗೆಲ್ಲ ತಿಳುವಳಿಕೆನೂ ಹೇಳಿದ್ದಾರೆ 1ನೇ ತಾರೀಕಿಗೆ ನಿಮಗೆ ತೆರವು ಮಾಡಬೇಕು ಅಂತ. ಅದರಲ್ಲೂ ಕೆಲವರು ಇದ್ದಾಗ ಸರ್ಕಾರದವರು ಮುಂದಕ್ಕೆ ಹೋಗಲೇಬೇಕಾಗತ್ತೆ. ಅಂದರೆ ಇದರ ಅನಾನುಕೂಲತೆ ನೋಡಿ ಸರ್. ಇವಾಗ ನಾವು ಒಂದಷ್ಟು ಮಂದಿ ಹೇಳ್ತಾರೆ ನಮಗೆ ನೋಟಿಸ್ ಬಗ್ಗೆ ಗೊತ್ತೇ ಇಲ್ಲ, ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥ, ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಅನ್ನುವಂಥದ್ದು ಇದೆ. ಇಲ್ಲ, ಅಲ್ಲಲ್ಲೇ ಹೋಗಿ ಹೇಳಿದ್ದಾರೆ ಸರ್, ಅಲ್ಲಲ್ಲೇ ಹೋಗಿ ಹೇಳಿದ್ದಾರೆ. ಈಗ ಎಲ್ಲ ಕಡೆ ಈ ಫ್ಲೆಕ್ಸ್ಗಳಲ್ಲಿ ನೋಡಿ, ಫ್ಲೆಕ್ಸ್ ಗಲಾಟೆ. ಆಮೇಲೆ ಈಗ ಅಲ್ಲಿ ತಿನ್ನಕ್ಕೆ ಬಂದಿರೋರು 10 ಜನ ಆದರೆ 20 ಜನ ಅಲ್ಲಿಂದ ಈ ಕಡೆ ಫುಟ್ಪಾತಿಗೆ ಬರೋರು ಜಾಸ್ತಿ ಇರ್ತಾರೆ. ಫುಟ್ಪಾತಿಂದ ಆ ಕಡೆಯಿಂದ ಈ ಕಡೆ ಓಡಾಡೋರಿಗೆ ಜಾಗ ಇರಲ್ಲ ಸರ್. ಈಗ ಮಲ್ಲೇಶ್ವರಂ ಇರ್ಬೋದು, ಗಾಂಧಿ ಬಜಾರ್ ಇರ್ಬೋದು, ಆಮೇಲೆ ನೀವು ಭಾಷಂ ಸರ್ಕಲ್ ಇರ್ಬೋದು, ಬಸವೇಶ್ವರ ನಗರ ಇರ್ಬೋದು. ಮಲ್ಲೇಶ್ವರಂನಲ್ಲಂತೂ ಇವತ್ತು ನೀವು 6 ಗಂಟೆಗೆ ಹೋದ್ರೆ ಕಾಲಿಡಕ್ಕೆ ಜಾಗ ಇರಲ್ಲ. ಪ್ರತಿದಿನ ಈ ಹಬ್ಬಗಳು ಬಂದುಬಿಟ್ರಂತೂ. ಆಮೇಲೆ ಆ ಕಡೆ 8th ಕ್ಲಾಸಿಂದ ಬಂದಾಗ ಆ ವಾಹನಗಳಿಗೂ ಅವರು ನಿರ್ಬಂಧ ಮಾಡಲ್ಲ. ಆ ವಾಹನಗಳು ಅದ್ರ ಜೊತೆಗೆ ಬರುತ್ತೆ. ಸಾರ್ವಜನಿಕರು ಅದ್ರ ಕಡೆ ಓಡಾಡ್ತಾರೆ. ಈ ಕಡೆ ಎರಡೂ ಕಡೆ ಕಾಲು ಒಂದು ಕಡೆಯಿಂದ ನೂಕಿದ್ರೆ ಅದೆಲ್ಲ ಹೋಗಿ ಬೀಳ್ತೀವಿ. ಅಂತ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಬೀದಿ ವ್ಯಾಪಾರಿಗಳನ್ನ ತೆರವು ಮಾಡೋಕ್ಕೆ ಅಂತ ಹೊರಟಿರೋದು ನಾವು ಅದನ್ನು ಸ್ವಾಗತಾರ್ಹ ಅನ್ಬೇಕು. ಹಾಗಂತ ಅವ್ರ ಹೊಟ್ಟೆ ಮೇಲೆ ಈಗ ಲಕ್ಷಾಂತರ ಜನ ಇದರಲ್ಲೇ ಜೀವನೋಪಾಯ ಮಾಡ್ಕೊಂಡಿರೋ ಇದ್ದಾರೆ. ಹಾಗಂತ ಈಗ ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಬೇಕಾಗತ್ತೆ. ಹಂಗಂತ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದು. ಈಗ ಒಂದು ವಿ ಪುರಂನಲ್ಲಿ ತಿಂಡಿ ಅಂಗಡಿಗೆ ಅಂತಲೇ ಸಪ್ರೇಟಾಗಿ ಮಾಡಿದ್ದಾರೆ. ಅಂತ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಇದನ್ನು ಮುಂದಾಗಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ.